ಡ್ರೈವಿಂಗ್ ಅಲ್ಲಿ ಕೆಂಡ ಬೆಟ್ಟದವಾದ ಆಶಿಕಾ. ಸೀಕ್ರೆಟ್ ಶಾಂತ ಇವಾಗ ಶಾಂತ ಅವ್ರ ಮನೇಲಿ ನಡೀತಿದೆ. ಏನ್ ಹಿಂಗೆ ಒಳ್ಳೆ ಡ್ರೈವಿಂಗ್ ಸ್ಕಿಲ್ಸ್ ಇಷ್ಟ ಆಗಿ ಎಲ್ಲ ಕಡೆ ನನಗೆ ಡ್ರಾಪ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ದಿಸ್ ಮೆನಿ ಇಯರ್ಸ್ ನಾನು ರ್ಯಾಪಿಡೋ ಡ್ರೈವರ್ ಆಗಿದೆ ಆಶಿಕಾ. ಇವಾಗ ಇವಾಗ ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೇ ಬಿ ತುಂಬಾ ದಿವಸ ಆದ್ಮೇಲೆ ಈ ವ್ಲಾಗ್ ಬರ್ತಿದೆ. 15 ಡೇಸ್ ಗ್ಯಾಪ್ ಆಗೋಗಿದೆ, ಯಾವ್ದು ವ್ಲಾಗ್ ರೆಕಾರ್ಡ್ ಮಾಡಕ್ ಆಗಿರ್ಲಿಲ್ಲ, ಬಿಸಿ ಇದ್ವಿ. ಸೊ ಇವತ್ತು ಮ್ಯಾಕ್ಸ್ ಮೂವಿ ರಿಲೀಸ್ ಆಗ್ತಿದೆ ಅಂಡ್ ಕ್ರಿಸ್ಮಸ್. ಸೊ ಮ್ಯಾಕ್ಸ್ ಮೂವಿಯಲ್ಲಿ ಫಸ್ಟ್ ಶೋ ಹೋಗಕ್ಕಾಗಿಲ್ಲ ಅಂತ ಫಸ್ಟ್ ಹೋಗ್ತಾ ಇದೀವಿ. ನೋಡ್ಬೇಕು ಮೂವಿ ಹೇಗಿರುತ್ತೆ ಅಂತ. ಆಲ್ರೆಡಿ ವಿ ಆರ್ ಲೇಟ್, ಎಲ್ಲಾ ಸತಿ ತರನೇ. 10 ಗಂಟೆ ಶೋ 10:05 ಆಗೋಗಿದೆ. ಇನ್ 10 ಮಿನಿಟ್ಸ್ ರೀಚ್ ಆಗ್ತೀವಿ. ಹೋಗೋಣ ಮೂವಿ ಹೇಗಿರುತ್ತೆ ಅಂತ. ಫಸ್ಟ್ ಆಫ್ ಪರವಾಗಿಲ್ಲ, ಎಕ್ಸೈಟಿಂಗ್ ಆಗಿದೆ. ಆಕ್ಚುಲಿ ಸುದೀಪ್ ಆಕ್ಟಿಂಗ್ ಫಸ್ಟ್ ಆಫ್ ಆಲ್ ಅಲ್ಟಿಮೇಟ್ ಆಗಿದೆ. ಅಂದ್ರೆ ಅಬ್ವಿಯಸ್ಲಿ ಅವ್ರು ಸಕಲಾಗಿ ಆಕ್ಟ್ ಮಾಡ್ತಾರೆ, ನನಗೆ ಚೆನ್ನಾಗಿ ಅನಿಸ್ತಿದೆ. ವೇಟಿಂಗ್ ಫಾರ್ ನೆಕ್ಸ್ಟ್ ಹಾಫ್ ಹೇಗಿದೆ ಅಂತ ಮೂವಿ ನೋಡ್ಕೊಂಡು ಹೊರಟ್ವಿ. ಮ್ಯಾಕ್ಸ್ ಮೂವಿ ಚೆನ್ನಾಗಿದೆ, ನೋಡ್ಬೋದು. ಹೇಳಿ ಅಪ್ಪಟ ಅಭಿಮಾನಿ, ಕಿಚ್ಚನ ಅಭಿಮಾನಿ, ಹೆಂಗಿತ್ತು ಮೂವಿ? ಚೆನ್ನಾಗಿದೆ. ನಂಗೆ ಸುದೀಪ್ ಇಷ್ಟ, ಅಂದ್ರೆ ಇವನು ಫುಲ್ ಪಕ್ಕ ಫ್ಯಾನ್. ಅಂಡ್ ಮೂವಿ ಫಸ್ಟ್ ಶೋ ಅಲ್ಲ, ಕುಂತವನೆ ಫಸ್ಟ್ ಸೆಕೆಂಡ್ ಶೋ ಬಂದಿದ್ದ. ನಮ್ಗೋಸ್ಕರ ಅದನ್ನ ಸ್ಯಾಕ್ರಿಫೈಸ್ ಮಾಡಿ ನಮ್ ಜೊತೆ ಬಂದ. ಮೂವಿ ಚೆನ್ನಾಗಿದೆ, ಬಟ್ ಡಮ್ಮಲ್ ಡಿಮಿಲ್ ಜಾಸ್ತಿ, ಫೈಟ್ಸ್ ಜಾಸ್ತಿ, ಬಟ್ ಫುಲ್ ರಿವ್ಯೂ ಕೊಟ್ಬಿಡ್ಬೇಡ, ಅವರು ಮೂವಿ ನೋಡ್ಲಿ. ಎಸ್, ನೀವು ನೋಡಿ. ಸೊ ನಮ್ನ ಮೂವಿಯಿಂದ ಕರ್ಕೊಂಡು ಹೋಗ್ತಿರೋದು ಯಾರು ಅಂತ ಹಂಗೆ ತೋರಿಸ್ತೀನಿ. ಸೊ ಮೂವಿಯಿಂದ ಹೊರಟ್ವಿ, ನಮ್ನ ಕರ್ಕೊಂಡು ಹೋಗ್ತಿರೋದು ಆಶಿಕಾ ಅವರು. ಅವ್ರ ಭಾವ ಅವ್ರ ಪಕ್ಕ ಕುತ್ಕೊಂಡು ಹುಮ್ಮಸ್ ತುಂಬ್ತಿದ್ದಾರೆ, ಅವ್ರು ಓಡಿಸ್ತಿದ್ದಾರೆ. ಹಿಂದೆ ಆಫ್ ಹಾಕ್ಕೊತೀವಿ. ಮನು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಅವ್ನ ಪಾಪ ಎದ್ರುಕೊಂಡವನೆ. ಅವ್ನು ಎದ್ರುಕೊಂಡಿದಾರ ಬಿಟ್ಟಿದಾರ, ಎದುರಿಸ್ತಾ ಇದೆಯಾ? ಮನು ಎದ್ರುಕೊಂಬಾರ್ದು. ಮನು ಅಕ್ಕಂಗೆ ನಮ್ಮ ಅಕ್ಕ ಮೇಲೆ ತುಂಬಾ ಭರವಸೆ ಇದೆ. ಡ್ರೈವಿಂಗ್ ಸ್ಕಿಲ್ಸ್ ಇಷ್ಟ ಆಗಿ ಎಲ್ಲ ಕಡೆ ನನಗೆ ಡ್ರಾಪ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ದಿಸ್ ಮೆನಿ ಇಯರ್ಸ್ ನಾನು ರ್ಯಾಪಿಡೋ ಡ್ರೈವರ್ ಆಗಿದೆ ಆಶಿಕಾ. ಇವಾಗ ಕಾರಲ್ಲೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಆಶಿಕಾ ಕಮ್ ಹಿಯರ್ ಅಂತೀನಿ, ಕರ್ಕೊಂಡು ಹೋಗ್ತಾಳೆ. ಅದೇ ನನ್ನ ಊಬರ್ ಸ್ಟಾರ್ಟ್ ಆಯ್ತು. OTP ಬೇಡವಾ? ಬೇಡ ಮೇಡಮ್, ಇಟ್ಸ್ ಓಕೆ ಮೇಡಮ್. ಫೈನಲಿ ಏನಾದ್ರು ರಿವರ್ಸ್ ತಗೊಂಡು ನಮ್ಮ ಊಬರ್ ಮುಂದೆ ಹೊರಟಿದೆ. ಗೋಕರ್ಣದಲ್ಲಿ ಕಳೆದೋಗಿದ್ದ ನನ್ನ ಫ್ರೆಂಡ್ಸ್ ಒಬ್ಬೊಬ್ಬರಾಗಿ ಇವತ್ತು ಸಿಕ್ತಿದ್ದಾರೆ. ಆಫ್ಟರ್ 150 ಪ್ಲಾನ್ಸ್ ಆದ್ಮೇಲೆ ಇವತ್ತು ಸಿಗ್ತಾವ್ರೆ. ಯಾವತ್ತು ನಾವು ಗೋಕರ್ಣಗೆ ಹೋಗಿದ್ವಿ? ಯಾವ ಮಂತು? ಸೆಪ್ಟೆಂಬರ್ ಸೆಪ್ಟೆಂಬರ್ಗೆ ಹೋಗಿದ್ವಿ. ಡಿಸೆಂಬರ್ 25 ಸಿಗ್ತಾವ್ರೆ. ಇಂಥ ಫ್ರೆಂಡ್ಸ್ ಯಾರಿಗೂ ಇರಲ್ಲ, ನನಗೆ ಮಾತ್ರ ಇರೋದು. ಅದರಲ್ಲಿ ಇವ್ರ ಟೈಮಿಂಗ್ಸ್, ನಾನು 7 ಗಂಟೆಗೆ ಬರ್ತೀನಿ ಅಂತ ಇವಳಿಗೋಸ್ಕರ ಸಂಜೆ ಸಿಗ್ತಾ ಇದೀವಿ. ಇನ್ನು ಇಬ್ರು, ನಮಗೆ ಆಫೀಸ್ ಲೀವ್ ಇರಲಿಲ್ಲ. ಇನ್ನು ಇಬ್ರು ಬರ್ತಾವ್ರೆ, ಅವರು ಕ್ವೀನ್ ಎಲಿಜಬೆತ್ಗಳು ಇಬ್ರು ಬರ್ತಾ ಇದಾರೆ. ವೆಯ್ಟ್ ಮಾಡ್ತಾರೆ. ಪಾಯಸಿ ಇವಾಗ ಬಂದವ್ರೆ, ನೋಡ್ತಾವ್ರೆ ನಾವು ಬಂದಿರೋ ಜಾಗ. Happy birthday to you. Happy birthday to you, dear Rakshu. Happy birthday to you. Happy birthday Rakshu. ಸೊ ನಾವು ಫ್ಯಾಮಿಲಿ ಎಲ್ಲ ಸೇರಿ ಕ್ರಿಸ್ಮಸ್ ಪ್ರಯುಕ್ತ ಸೀಕ್ರೆಟ್ಸ್ ಅಂತ ಮಾಡ್ತಾ ಇದೀವಿ. ಅದು ಕ್ರಿಸ್ಮಸ್ ದಿವಸ ಬರ್ದಾಗ್ತಾ ಇದೀವಿ. ನ್ಯೂ ಇಯರ್ ದಿವಸ ವಿ ಆರ್ ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್. ಫ್ಯಾಮಿಲಿಯಲ್ಲಿ ಎಲ್ರದ್ದು ನೇಮ್ ಹಾಕ್ ಮಾಡ್ತಾ ಇದೀವಿ. ಗೊತ್ತಿಲ್ಲ ಯಾರ್ಯಾರಿಗೆ ಯಾವ್ಯಾವ ನೇಮ್ ಬರುತ್ತೆ. ಅಂಡ್ ಬಜೆಟ್ ಇಟ್ಟಿದೀವಿ ನಾವು 500 rupees. ಯಾರಿಗೂ ಯಾರು ತೋರ್ಸಂಗಿಲ್ಲ, ಗಿಫ್ಟ್ ಕೊಡ್ಬೇಕಾದ್ರೆ ಕೊಟ್ಬಿಟ್ಟು ನಿಮ್ದೆ ಬಂದಿರೋದು ಅಂತ ಹೇಳ್ಬೇಕು. ಹಲೋ, ಹೇಳದ ಅಂತ ಸೀಕ್ರೆಟ್ ಶಾಂತ ಇವಾಗ ಶಾಂತ ಅವ್ರ ಮನೇಲಿ ನಡೀತಿದೆ. ಏನ್ ಹಿಂಗೆ ಒಳ್ಳೆ ಚಾರು ಎತ್ಕೊಂಡು
ಎತ್ಕೊಳಪ್ಪ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೋಡ್ದವ್ರು ವಾಪಸ್ ಹಾಕಿ ಬೇಡ ಬೇಡ ಅದಕ್ಕೆ ಒಬ್ರು ವಾಪಸ್ ಹಾಕ್ತಾವಳಿ. ಇಲ್ಲ ಮಿಕ್ಸ್ ಮಾಡ ನೀರಿಗೆ ಗೊತ್ತಾಗ್ಬಿಡುತ್ತೆ ಈಗ. ಎಕ್ಸ್ಪ್ರೆಷನ್ ಕೊಡು. ಅದಕ್ಕೆ ಬಂದಿರೋ ಚಾನ್ಸ್ ಇಲ್ಲ. ಮೈಕ್ ಸಿಟ್ ಅಮ್ಮಕ್ಕಗೆ ಸಿಕ್ಕಿದ್ರೆ ಕೊಡಿ. ಸೀಮೈ ಎಕ್ಸ್ಪ್ರೆಷನ್ ಮತ್ತೆ ಚೀಟಿ ಹಾಕ್ಸ್ಬಿಟ್ಟು ಮತ್ತೆ ಎತ್ತಿಸ್ತೀವಿ. ಇಲ್ಲ, ನಾಟ್ ಮೈ ನೇಮ್. ಓಕೆ. ಸೊ ಬಡ್ಜೆಟ್ ಅಲ್ಲಿ ಬೇಕು ಅಂದ್ರೆ 500 ರೂಪಾಯಿ ತನಕ ಬಡ್ಜೆಟ್ ಇದೆ. ಇನ್ನು ಜಾಸ್ತಿ ಬೇಕಾದ್ರೆ ನಿಮ್ ಇಷ್ಟ. ಯಾರು ಬೇಜಾರ್ ಮಾಡ್ಕೊಳಂಗಿಲ್ಲ, ಯಾಕೆಂದ್ರೆ ನಾವೇನ್ ತಂದ್ಕೊಟ್ರು ಪ್ರೀತಿಯಿಂದ ಇಷ್ಟ. ಹಿಂಗ್ ಕೊಡ್ತಾಳೆ 20 ರೂಪೀಸ್ ಚಾಕ್ಲೇಟ್. 20 ರೂಪಾಯಿ ಕೊಟ್ರು ಪ್ರೀತಿಯಿಂದ ಕೊಡ್ತಾರೆ gift ಅಂತ. ಆಯ್ತಾ? ಹಂಗಂತಲ್ಲ ಎಲ್ಲರಿಗೂ ಹೇಳ್ತಾರೆ. ಹ್ಯಾಪು ನಿನ್ ಸೀಕ್ರೆಟ್ಸ್ ಅಂತನಪ್ಪ ನೀನು ಕಿಶ್ಮಶ್ ತಾತನ. ನೀನು ರಮ್ಯಾಕ್ಕೆ ವಾಪಸ್ ಹಾಕಿದ್ಮೇಲೆ ಎತ್ಕೊಂಡ. ನಂಗು ಯಾವ ಹುಡುಗಿ ಹೆಸರು ಬಂದಿದೆ, ಎಲ್ಲರೂ ಬಟ್ಟೆ ಸೈಜ್ ಕೇಳ್ತಾವ್ರೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ ನೀನು. ಕಿಲ್ಲಾಡಿ ಮಾಡ್ತಿದ್ದೆ ಅದಕ್ಕೆ ಅವ್ನಿಗೆ ಯಾರ ಹೆಸರು ಅಂತ ಅಲ್ವಾ? ಕರೆಕ್ಟ್. ನಾನು ಆಗಲೇ ಎತ್ಕೊಂಡಿರ್ಬೇಕು. ನಂದೇ ನಿಜ ಕೇಳಿ ಅದಕ್ಕೆ ಏನ್ ಗಿಫ್ಟ್ ಅಲ್ಲಲ್ಲಲ್ಲಲ್ಲಲ್ಲ ನೆಕ್ಲೆಸ್. ಅದಕ್ಕೆ ಅಂದ್ರೆ ನೀವು ನೋಡ್ಕೋಬಹುದು ಅಣ್ಣಂಗೆ ಯಾರು ಸಿಕ್ಕಿದ್ದಾರೆ ಅಂತ. ಅದಕ್ಕೆ ಇಸ್ ವೆರಿ ಕಿಲಾಡಿ. ನೋಡ್ಕೊಂಡ್ರೆ ನೋಡ್ಕೊತಾರೆ, ಹೇಳಕ್ಕಾಗಲ್ಲ. ರೂಲ್ಸ್ ಬರ್ಬೇಕು ಏನ್ ನೋಡ್ಸೋದು ಅಂತ. ಗಂಡ ಹೆಂಡತಿಗೆ ಯಾರು ಹೇಳ್ಬೇಡಿ, ಯಾರು ಹೇಳ್ಬೇಡಿ, ಸೀಕ್ರೆಟ್. ನೀನೇ ತಗೋಬಾಕ್ ನಿಂಗೆ ಯಾವ್ದು ಬೇಕೋ ಅಂತ. ಆಮೇಲೆ ಅಮ್ಮಕ್ಕ ಫೋರ್ಸ್ ಮೇಲೆ ತಿಳ್ಕೊಂಡ್ಬಿಡ್ತಾರೆ. ಹಂಗೆಲ್ಲ ಮಾಡಂಗಿಲ್ಲ. ಸೊ ಏನ್ ಅನ್ನಿಸ್ತಿದೆ ನಿಮ್ಗೆ? ಯಾರು ಬರ್ಬೋದು ಅನ್ಸ್ತಿದೆ? ನನ್ಗನ್ಸುತ್ತೆ ನನಗ್ ಬಂದಿರೋರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನನಗ್ ಬಂದಿರೋರ್ಗೆ ಬಗ್ಗೆ ಹೇಳ್ಬಿಟ್ರೆ ಗೊತ್ತಾಗಲ್ವಾ? ಅಲ್ಲ ಅವ್ರು ಜಸ್ಟ್ ಕ್ಲೂ ಕೊಡ್ತೀನಿ ಅಷ್ಟೇ. ಅವ್ರಿಗೆ ನಾನು ಚೆನ್ನಾಗಿ ಕೊಡ್ಬೋದು ಅಷ್ಟೇ. ನನ್ಗೆ ಈಸಿ ಸಿಕ್ಕಿದೆ. ಓಕೆ, ನಿಂದ ಯಾರಿಗ ಹೋಗಿರ್ಬೋದು? ನಂದು ಮೋಸ್ಟ್ಲಿ ನನ್ನ ಒಂದು ತಲೆ ಉಪಯೋಗಿಸಿದೆ ಆ ಮೊಮೆಂಟ್ ಅಲ್ಲಿ. ಸೊ ಹೋಗಿದ್ರೆ ನಿಮ್ಮ ಪಿತಾಶ್ರೀ ನಮ್ಮ ಮಾವನವರಿಗೆ ಸಿಕ್ಕಿರ್ಬೋದು. ಓ, ನೋಡುವ. ರಂಗು, ನಿನ್ನ ಅನಿಸಿಕೆ ಪ್ರಕಾರ ನಿನ್ನ ಹೆಸರು ಯಾರಿಗ ಹೋಗಿರ್ಬೋದು? ಯಾರಿಗಾನ ಹೋಗಿರ್ಲಿ, ಪ್ರಿಯಂಗ್ ಮಾತ್ರ ಬೇಡ. ನಮ್ಮ ಪ್ರಿಯಂಗ್ ಹೋದ್ರೆ ನನಗೆ 20 ರೂಪಾಯಿ ಮೇಲೆ ಹೋಗೋದೇ ಇಲ್ಲ. ಒಂದು ಡೈರಿ ಮಿಲ್ಕ್ ಕೊಟ್ರು ಖುಷಿಯಾಗಿ ತಗೋಬೇಕು. ಪ್ರಿಯ ತಗೊಂಬಂದ್ರೆ ನಾನೇ 100 ರೂಪಾಯಿ ಹಾಕಿ ಅವಳಿಗೆ ಕೊಟ್ಬಿಡ್ತೀನಿ ಇಟ್ಕೋ ಅಂತ. ಅದೇ ನನ್ನ ಜೀವ ಡಗ ಡಗ ಅಂತ ಐತೆ. ಅವಳು ನನ್ನ ಫೇಸ್ ನೋಡಿದ್ಲು, ನನ್ನ ಫೇಸ್ ನೋಡ್ಬಿಟ್ಟು ತಲೆ ಹಿಂಗ ಅಂದ್ಲು. ನನ್ಗೆ ಭಯ ಆಗೋಯ್ತು. ನಾನು ನಿನಗೆ ಬಿತ್ತೇನೋ ಅಂತ ಅನ್ಕೊಂಡೆ. ನಾನು ಯಾರಿಗೆ ಅನಿಸ್ತಿದೆ ನಿನ್ನ 6th ಸೆನ್ಸ್ ಪ್ರಕಾರ? ನನಗೆ ಬಾವ ಇಲ್ಲ ದೊಡ್ಡಮ್ಮ ಇಲ್ಲ ಅಷ್ಟೇ. ನನ್ನ ಹೆಸರು ಯಾರಿಗೆ ಬಂದಿದೆ ಅಂತ ನಾನು ಗೆಸ್ ಮಾಡಲ್ಲ, ಯಾಕಂದ್ರೆ ಅವತ್ತೇ ನಾನು ತಿಳ್ಕೊತೀನಿ. ನನಗೆ ಗೆಸ್ ಮಾಡಿ ಎಲ್ಲ ಬೇಡ. ನನಗೆ ಸಿಕ್ಕಿರೋ ಹೆಸರು ಬಗ್ಗೆ ನಾನು ಹೇಳ್ಬಿಟ್ರೆ ಗೊತ್ತಾಗ್ಬಿಡಲ್ವಾ, ಅವತ್ತೇ ಹೇಳ್ತೀನಿ. ಆದ್ರೆ ಪ್ರಿಯಂಗೆ ಯಾರ ಹೆಸರು ಸಿಕ್ಕಿರುತ್ತೋ ಬೇಜಾರು ಮಾಡ್ಕೊಂಬಿಡಿ ಅವ್ರಿಗಂತೂ. ಇಲ್ಲ ಪ್ರಿಯಾ, ಪ್ರಿಯಾ ಕಮಾನ್ ಬಾವ, ನಾನು ದುಡ್ಡು ಕೂಡಿಟ್ಟಿದ್ದೀನಿ, ಆದ್ರೆ ದುಡ್ಡು ಅನ್ನೆಸೆಸರಿ ವೇಸ್ಟ್ ಮಾಡಲ್ಲ. ದಿಸ್ ಇಸ್ ಗುಡ್ ಪಾಲಿಸಿ. ನಮ್ಮ ಪ್ರಿಯ ಪಾಲಿಸಿ ಇಸ್ ವೆರಿ ಗುಡ್ ಪಾಲಿಸಿ. ನನಗೆ ಮೊಬೈಲ್ ಲೈಟಿಂಗ್ ಸಮಸ್ಯೆ ಇದೆ. ಎಲ್ಲರೂ ಇದ್ದಾಗೆ ನನಗೆ ಜ್ಞಾಪಕ ಬಂದಿದ್ರೆ ಹಿಂಟ್ ಕೊಡ್ತಿದ್ದೆ. ನನಗೆ ಸಿಕ್ಕಿರೋರು ಲೈಟ್ ಕೊಡಿ ಅಂತ ಹೇಳಕ್ಕೆ. ಇಲ್ಲಿರೋ 4 ಜನದಲ್ಲಿ ನಾನು ಸಿಕ್ಕಿದ್ದೀನ ಗೊತ್ತಿಲ್ಲ, ಬಟ್ ಐ ಕಾಂಟ್ ಗಿವ್ ಹಿಂಟ್ ಫಾರ್ ಬರೀ 4 ಜನ. ಸೊ ಇದಾಗಿತ್ತು ಇವತ್ತಿನ ಡೇ ವ್ಲಾಗ್. ಇದಾಗಿತ್ತು ಇವತ್ತಿನ ವ್ಲಾಗ್. ನ್ಯೂ ಇಯರಲ್ಲಿ ಯಾರ್ಯಾರು ಬಂದಿದ್ದಾರೆ, ಸೀಕ್ರೆಟ್ಸ್ ಅಂತ ಏನೇನು ಗಿಫ್ಟ್ ಕೊಡ್ತಾರೆ ಅಂತ ನೋಡುವ. ನ್ಯೂ ಇಯರಲ್ಲಿ ಸಿಗುವ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಟಾಟಾ ಬೈ.